ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟಮಿ ಎಲ್ಲೇ ಇದ್ರು ಅವಳ ಆಶೀರ್ವಾದ ನಿಮ್ಮ್ಯಾಗಿದ್ದೇ ಇರ್ತಿತ್ತು. ಧೈರ್ಯವಾಗಿ ಹೋಗಿ ಬನ್ನಿ. ಆದರೂ ಸಚಿನ್, ನೀವು ಇನ್ನೂ ಒಂದೆರಡು ದಿವಸ ಇದ್ದು ಪುಟ್ಟವ ಬಂದಾಗ ಹೋಗ್ಬೋದಾಗಿತ್ತು. ಯಾಕೋ ಅವಸರ ಮಾಡ್ತಿದ್ದೀರಾ ಅನಿಸ್ತೈತೆ. ಪರವಾಗಿಲ್ಲ ಕಂಟಿ ಅಣ್ಣ, ಅಮ್ಮ ಬಂದಾಗ ನಾವು ಮತ್ತೆ ಬರ್ತೀವಿ. ಆದರೆ ಸದ್ಯಕ್ಕೆ ನಾವೀಗ ಹೊರಡಲೇಬೇಕು. ಸಹನಾ ಅಕ್ಕ, ಅವ್ವ ಇಲ್ಲದೆ ಇದ್ದಾಗ ನೀನು ನನಗೆ ತಾಯಿ ಸ್ಥಾನ ತುಂಬಿದ್ಯಾ. ನೀನು ನನಗೆ ಎರಡನೇ ತಾಯಿ ಇದ್ದಂಗೆ. ನಿನ್ನ ಆಶೀರ್ವಾದನೂ ನನಗೆ ಮುಖ್ಯ. ಅಯ್ಯೋ, ಇವನವೇ ಮಾಡ್ತಿದ್ಯಾ? ಆಶೀರ್ವಾದ ತಗೊಳಕ್ಕೆ ಕಾಲ್ಗೆ ಬೀಳ್ಬೇಕು ಅಂತ ಏನೂ ಇಲ್ಲ ಕಣವಿ. ನನ್ನ ಆಶೀರ್ವಾದ ಸದಾ ನಿಮ್ಯಾಕಿರ್ತದೆ. ಹೋಗ್ಬಿಟ್ ಬಾ, ಒಳ್ಳೇದಾಗ್ಲಿ. ಸುಮಾ, ನನ್ನ ಕಾಲಿಗಂತೂ ಬೀಳಕ್ ಬರ್ಬೇಡ. ನನ್ನ ಮನಸ್ಸಿಂದ ಹೇಳ್ತೀನಿ, ಆಲ್ ದ ವೆರಿ ಬೆಸ್ಟ್. ನಿನ್ಗೊಳ್ಳೇದಾಗ್ಲಿ. ಥ್ಯಾಂಕ್ಸ್ ಅಕ್ಕ. ಸುಮಾ, ನನಗೆ ದೊಡ್ಡ ದೊಡ್ಡ ಮಾತೆಲ್ಲ ಆಡಕ್ಕೆ ಬರೋಕ್ಕಿಲ್ಲ. ಸಣ್ಣಗಿರಿ ಆಟೆಯ. ಥ್ಯಾಂಕ್ಸ್ ಬಾಬಾ. ಹೊರಡಲ್ವಾ? ಸರಿ, ನಾವಿನ್ನು ಹೊರಡ್ತೀವಿ. ಬಾಬು, ಕಾರ್ ಬಂತು. ನಡಿಯಪ್ಪ. ಓ, ಏನಾಯ್ತು? ಏನಾಯ್ತು ಮಾವ್ಯ? ಮಾವ, ಅಪ್ಪ, ಬಾಬು, ಬಾಬು, ಏನಾಯ್ತು? ಬಾಬು, ಅಪ್ಪ ಏನಾಯ್ತು? ಅಬ್ಬೆ, ಏನಾಯ್ತಪ್ಪಯ್ಯ? ಏನಾಯ್ತು? ಸಾರಾ, ಹೋಗ್ ಒಂದು ಲೋಟ ನೀರು ತಗೊಂಬರ್ಬಿ. ಏನಾಯ್ತಪ್ಪ? ಅಪ್ಪ ಏನಾಯ್ತು ನಿಮ್ಗೆ? ಬಾಬು, ಏನಾಯ್ತು ಬಾಬು? ಸಮಾಧಾನ ಮಾಡ್ಕೊ ಬಾಬು. ಅಪ್ಪಯ್ಯ, ನೀರ್ ತಗೊಳಪ್ಪಯ್ಯ. ಬಾಬು ತಗೋ, ನೀರು ಕುಡಿ. ಏನಾಯ್ತು? ಮಾತಾಡಿ. ಓ, ಸಾನೆ ಓವರಾಕ್ಟಿಂಗ್ ಮಾಡಬೇಡ, ತಗೊಳಕ ಬಿಡ್ತೀವಿ. ಸಮಾಧಾನ ಮಾಡ್ಕೊ ಬಾಬು. ಏ ಬಾಬು, ಎದುರುಗಡೆ ಎಣ್ಣೆ ಬಾಟ್ಲಿ ಇದ್ರು ಓಪನ್ ಮಾಡದೆ ಏನಷ್ಟೇ ಮಾಡ್ತಾ ಕೂತಿದ್ಯಾ? ಬಾಬು, ನಮ್ ಕಂಟಿಗರು ಅವ್ನ ಹೆಂಡ್ರು ಎಲೆಕ್ಷನ್ ಆಗಿದ್ರು ಪಾರ್ಟಿ ಕೊಡ್ಸಿಲ್ವಲ್ಲ ಅಂತ ಬೇಸರದಾಗಿದ್ದೆ. ಆದ್ರೆ ಒಬ್ಬ ಕುಡ್ಕುನ್ ಕಷ್ಟ ಇನ್ನೊಬ್ಬ ಕುಡ್ಕುನ್ಗೆ ಅರ್ಥ ಆಗೋದನ್ನ ಹತ್ರ ನೀ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಬಾಟ್ಲಿ ತಂದಿದ್ಯಲ್ಲ, ನೀನು ನನ್ನ ಕಂಡ್ರೆ ಏಟು ಪಿರ್ತಿ ಬಾಬು. ಇದ್ಯಾಕ್ ಬಾಬು, ನಾನು ಇಟ್ಟೆಲ್ಲ ಮಾತಾಡ್ತಿದ್ರು ಸಪ್ಪು ಕೂತಿದ್ಯಾ? ಏನಾಯ್ತು? ಸಚಿನ್ ಸುಮ ಬೆಂಗಳೂರಿಗೆ ಹೋಯ್ತಾರಂತೆ ಕಲ, ಅಲ್ಲೇ ಹೊಸ ಜೀವನ ಶುರು ಮಾಡ್ತಾರ. ಆಯ್ಯ ಬಾಬು, ಇದಕ್ಕೆ ಖುಷಿ ಪಡೋದು ಬಿಟ್ಬಿಟ್ಟು ಆಕಾಶ ತಲೆ ಮೇಲೆ ಬಿದ್ದೋರ್ ಥರ ಮಾತಾಡ್ತಿದ್ಯಲ್ಲ, ಏನಾಯ್ತು? ಅಲ್ಲೇ ಅವರು ಬೆಂಗಳೂರಿಗೆ ಹೋಗಿ ಅಲ್ಲಿ ಹೊಸ ಜೀವನ ಕಟ್ಕೊಳ್ಳೋದು ಖುಷಿ ಥರ ಈ ಥರನೇ ಕಣ. ಆದರೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಅವರಲ್ಲ, ಅದೇ ದಿಗ್ಲಾಯ್ತಾರದು. ಬಾಬು, ನೀನು ದಿಗ್ಲಾಯ್ತದೆ ಅಂತ ಅವ್ರನ್ನ ಮನೆ ಒಳಗಡೆ ಕೂಡಕ್ಕಾಯ್ತದ? ಅವ್ರನ್ನ ಏನಾದ್ರು ಸಾಧನೆ ಮಾಡಿ ಹೆಸರು ಮಾಡ್ಬೇಕಲ್ವೇ? ಹಂಗಲ್ಲ ಕಳ, ಅವ್ರು ಸಾಧನೆ ಮಾಡಲಿ, ನಾನು ಅದ್ರ ಬಗ್ಗೆ ಬೇಡ ಅಂತಿಲ್ಲ. ಆದರೆ ಬೆಂಗಳೂರಿಗೆ ಹೋಗಿ ಸಾಧನೆ ಮಾಡ್ತೀನಿ ಅಂತ ಅವರಲ್ಲ, ಬೆಂಗಳೂರು ಏನು ದೇವಿಪುರ್ವೆ? ಕೈ ತುಂಬ ಕಾಸಿರೋರೆ ಅಲ್ಲಿ ಬದುಕೋದು ಕಷ್ಟ ಅಂತ ಎಲ್ಲರೂ ಮಾತಾಡ್ತಾರಪ್ಪ. ಅಂಥದ್ರಲ್ಲಿ ಇವರಿಬ್ಬರು ಬರೀ ಕೈನಾಗ ಅಲ್ಲೋಗಿ ಅದೆಷ್ಟು ಕಷ್ಟಪಡ್ತಾರೋ ಅದನ್ನ ನೆನೆಸ್ಕೊಂಡ್ರೆ ಸಾನೇ ಸಂಕಟ ಆಯ್ತೈತೆ ಕಣ. ಯೋಚನೆ ಮಾಡ, ಪುಟ್ಟಮ್ಮಿ ಇದ್ದಿದ್ರೆ ಇವರಿಬ್ಬರನ್ನು ಕಳಿಸ್ಬಿಡ್ತಿದ್ಲ? ಇಲ್ಲ ತಾನೇ? ನಾನಂತೂ ಅವಾಗ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಈಗಲೂ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ತಪ್ಪು ಮಾಡ್ದಂಗೆ ಆಗಕ್ಕಿಲ್ವಾ?
ಪುಟ್ಟಮ್ಮಿ ವಾಪಸ್ ಬಂದು ನಿನ್ನ ನಂಬಿ ಮಕ್ಕಳನ್ನ ಬಿಟ್ಟು ಹೋದ್ರೆ ಮಕ್ಕಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದೀಯಲ್ಲ ಅಂದರೆ ನಾನು ಏನೆಲ್ಲ ಉತ್ತರ ಹೇಳಿ? ಅವಮಾನ ಆಗಕ್ಕಿಲ್ವಾ? ಸರಿ, ಈಗ ನೀನು ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ? ಅವ್ರಿಬ್ಬರು ಬದುಕಿಗೆ ಏನಾರ ಒಂದು ದಾರಿ ಆಗೋಕೊಂಟ ಅವ್ರು ಇದೇ ಊರಲ್ಲಿ ಇರೋಂಗೆ ಮಾಡ್ಬೇಕಲ್ಲ. ಇದನ್ನ ನೀನು ನೇರವಾಗಿ ಅವ್ರ ತವನೇ ಮಾತಾಡ್ಬೇಕಲ್ವೇ? ಅವ್ರ ತವನು ಮಾತಾಡ್ದೆ ಕಣ, ಆದರೆ ಅವರು ಚಾಲಕ್ ಬಿದ್ದುಬಿಟ್ಟವ್ರೆ. ನನ್ನ ಮಾತನ್ನು ಕೇಳೋ ಪರಿಸ್ಥಿತಿನಾಗಿಲ್ಲ. ಕಾಳೆ, ಇದಕ್ಕೆ ನೀನೇನಾರ ಒಂದು ದಾರಿ ಮಾಡ್ಬೇಕಲ್ಲ. ಮೂರನೇದು ಹೆಣ್ಣು ಕೂಸಾಯ್ತು ಅಂತ ಮಕಾನೇನ ಒಳಗೆ ಬರ್ದಿರೋ ಅಪ್ಪ ಈಗ ಅದೇ ಕೂಸು ಕಷ್ಟ ಅಂತ ಒದ್ದ ಆಡ್ತವನೆ. ಕಾಲ ಎಲ್ರು ಹೆಂಗ್ ಬದಲಾಯಿಸ್ಬಿಡ್ದಂತ ನೋಡು ಬಾಬು. ಸರಿ ಬಾಬು, ನಾನು ನಿನಗೆ ಈ ಸ್ಥಳ ಸಹಾಯ ಮಾಡ್ತೀನಿ. ತಂದೆ ಮಗಳು ಸಹಾಯ ಮಾಡಿದ ಪುಣ್ಯದಿಂದ ನನ್ನ ಹಳೆ ಪಾಪನೂ ಕಳಿಬೋದು. ಬಾಬು, ನಿನಗೆ ಗೆಪ್ತಿ ಆಯ್ತಾ? 25 ವರ್ಷದ ಹಿಂದೆ ಕುರುಕ್ಷೇತ್ರ ನಾಟಕದಾಗೆ ನೀನು ಕರ್ಣನ್ ಪಾತ್ರ ಮಾಡಿದ್ದೆ. ಗೆಪ್ತಿ ಆಯ್ತಕಲ್ಲ, ಚೆಚ್ಚು ಬಿಸಾಕ್ಬಿಡಿದೆ ಆ ಪಾತ್ರನ. ಜನ ಎಲ್ಲ ಹಿಂಗೆ ಚಪ್ಪಾಳೆ ಹೊಡೆದ್ರು ಗೊತ್ತಾ? ಕೊಲಲೇಂ ಪಾಂಡು ಕುವರರಂ, ಕೊಲಲೇಂ ಪಾಂಡು ಕುವರರಂ. ಈಗಲೂ ನೆನ್ಸ್ಕೊಂಡ್ರೆ ಎಲ್ಲ ಜುಮ್ ಅಂತ. ಇದೇ ಹಾಡು. ಈ ನಾಟಕ ನೋಡಕ್ ಬಂದಾಗೆ ಅಲ್ವೇ ನೀನ್ ನಮ್ಮ ಅಕ್ಕನ ಬುಟ್ಟಿಗೆ ಹಾಕೊಂಡಿದ್ದು? ಈಗ ಯಾಕ್ಲಾ ಆ ಮಾತೆಲ್ಲ? ಇಸ್ಸಿ ಆಯ್ತೆ ಬಾಬು. ಅವತ್ತು ಬಣ್ಣ ಹಾಕೊಂಡು ನಾಟಕ ಮಾಡಿದೆ, ಈಗ ಬಣ್ಣ ಹಾಕೊಳ್ದೆ ನಾಟಕ ಮಾಡಿದೆ. ಹೊಸಿ ಅರ್ಥ ಆಗಂಗೆ ಹೇಳ. ಕಳೆ, ಇದು ವರ್ಕೌಟ್ ಆಯ್ತದೆ ಅಂತೀಯಾ? ಎಲ್ಲ ನೀನ್ ನಟನೆ ಮಾಡಿದ್ರ ಮೇಕೈತೆ. ಆಯ್ತು ಕಲ, ನೋಡ್ತಾರ ನಾಳೆ ಹೆಂಗೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ. ಬಾಬು, ಇದೇ ಖುಷಿನಾಗ ಏ ನಿನಗೆ ಅಂತ ತಂದಿದ್ದು, ಬರ ಕುಂದ್ರ.